ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮರಳುಗಾರಿಕೆ ಸ್ಥಗಿತ. ಜಿಲ್ಲೆಯ ಎಲ್ಲ ಕಚೇರಿ, ಮನೆ, ಕಟ್ಟಡ ಕೆಲಸಗಳು ಸ್ಥಗಿತಗೊಂಡಿವೆ. ಕೆಲಸ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಕೂಲಿ ಕಾರ್ಮಿಕರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮರಳುಗಾರಿಕೆ ಸ್ಥಗಿತ ಆಗಿದೆ. ಜಿಲ್ಲೆಯ ಎಲ್ಲ ಕಚೇರಿ, ಮನೆ, ಕಟ್ಟಡ ಕೆಲಸಗಳು ಸ್ಥಗಿತವಾಗಿದ್ದಾವೆ, ನಿಂತು ಹೋಗಿದ್ದಾವೆ. ಕೆಲಸ ಕಳ್ಕೊಂಡು ಈಗ ಕೂಲಿ ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ. ಕೆಂಪು ಕಲ್ಲು ಇಲ್ಲದೆ ಹೊಸ ಮನೆ ನಿರ್ಮಾಣ ಅರ್ಧದಲ್ಲೇ ಸ್ಥಗಿತ ಆಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಕೂಡ ಕಿಡಿಕಾರಿದ್ದಾರೆ. ಮರಳು, ಕೆಂಪು ಕಲ್ಲು ಕೊರತೆ ಬಗ್ಗೆ ಸಚಿವ ಗುಂಡೂರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾನೂನು ಉಲ್ಲಂಘಿಸಿ ಮಾಡುವುದಕ್ಕೆ ಬ್ರೇಕ್ ಹಾಕುತ್ತಿದ್ದೇವೆ. ಈಗ ವಿರೋಧ ಮಾಡುವವರು ಇಷ್ಟು ದಿನ ಏನ್ ಮಾಡ್ತಿದ್ರು? ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು. ಕಾನೂನನ್ನ ಬದಲಾವಣೆ ಮಾಡಬಹುದಾ ಎಂಬ ಬಗ್ಗೆ ಚರ್ಚೆ ಮಾಡುತ್ತೇವೆ. ದಕ್ಷಿಣ ಕನ್ನಡ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತಿಂಗಳಿನಿಂದ ಈ ಜಿಲ್ಲೆಯ ಜನರಿಗೆ ಮರಳು ಸಿಗದ ಕಾರಣಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ತುಂಬ ಜನ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ, ತುಂಬ ಜನ ಮೇಸ್ತ್ರಿಗಳಿಗೆ ಕೆಲಸ ಇಲ್ಲ, ತುಂಬ ಬಡವರು ಮನೆ ಕಟ್ಟಿಕೊಂಡು ಗೃಹ ಪ್ರವೇಶಕ್ಕೆ ದಿನ ನಿಶ್ಚಯ ಮಾಡಿರ್ತಕ್ಕಂಥವರು ಗೃಹ ಪ್ರವೇಶದ ದಿನಾಂಕವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಮರಳು ಸಿಗದೆ, ಕಲ್ಲು ಸಿಗದೆ ಮನೆಯನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಾಯಶಃ ಇದನ್ನೆಲ್ಲವನ್ನು ನೋಡಿದಾಗ ಈ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಈ ಜಿಲ್ಲೆಯ ಮೇಲೆ ಗದಪ್ರಹಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಎತ್ತಿಗೆ ಜ್ವರ ಬಂದಾಗ ಎಮ್ಮೆಗೆ ಬರೆ ಎಳೀತಕ್ಕಂಥ ಕೆಲಸವನ್ನು ನೀವು ಮಾಡಬೇಡಿ. ಯಾವುದೋ ಕಾರಣವನ್ನು ಕೊಟ್ಟು ಈ ಜಿಲ್ಲೆಗೆ ಯಾವುದೋ ಒಂದು ಕಾರಣ ಕೊಟ್ಟು ನೀವು ಇವತ್ತು ಮರಳು ಸಿಗ್ತಾ ಇಲ್ಲ ಅಥವಾ ಕೆಂಪು ಕಲ್ಲು ಸಿಗ್ತಾ ಇಲ್ಲ ಎನ್ನುವಂಥ ಕಾರಣವನ್ನು ನೀವು ಕೊಡಬೇಡಿ. ದಯವಿಟ್ಟು ಲೀಗಲ್ ಇಲ್ಲೀಗಲ್ ಎನ್ನುವಂಥ ಮಾತನ್ನು ಹೇಳಿ ನೀವು ಜನರ ದಾರಿ ತಪ್ಪಿಸಿದಂಥ ಕೆಲಸವನ್ನು ಮಾಡಬೇಡಿ. ಒಂದು ತಿಂಗಳ ಹಿಂದೆಯೂ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದ್ದದ್ದು, ಒಂದು ತಿಂಗಳ ನಂತರ ಈಗಲೂ ನಿಮ್ಮದೇ ಸರ್ಕಾರ ಇರ್ತಕ್ಕಂಥದ್ದು. ಅವತ್ತು ಬೇಕಾದಷ್ಟು ಮರಳು ಸಿಗ್ತಾಯಿತ್ತು, ಒಂದು ತಿಂಗಳ ಹಿಂದೆ ಕೆಂಪು ಕಲ್ಲು ಸಿಗ್ತಾಯಿತ್ತು. ಇವತ್ತು ಒಂದು ತಿಂಗಳ ನಂತರ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಕಾರಣ ನೀವು ಹೇಳಬೇಕಾದ್ದು ಈ ಜನ ಹೇಳ್ತಾ ಇರ್ತಕ್ಕಂಥ. ಅದರಿಂದಾಗಿ ರಾಜ್ಯ ಸರ್ಕಾರಕ್ಕೆ, ಜಿಲ್ಲೆಯ ಉಸ್ತುವಾರಿ ಸಚಿವರು ನಾನು ಆಗ್ರಹ ಮಾಡ್ತೇನೆ, ಹಿಂದಿನ ರೀತಿಯಲ್ಲಿ ಕೈಗೆಟಕುವ ದರದಲ್ಲಿ ಮರಳು ಮತ್ತು ಕೆಂಪು ಕಲ್ಲನ್ನು ಪೂರೈಸುವಂಥ ದೃಷ್ಟಿಯಲ್ಲಿ ಸರ್ಕಾರ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಕ್ರಮ ಕೈಗೊಳ್ಳಬೇಕನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಅದು ನೋಡಿ KDP ಚರ್ಚೆ ಮಾಡ್ತೀವಿ, ಬಟ್ ಏನಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಯಾವುದೂ ಕೂಡ ನಡೆಯೋದಕ್ಕೆ ಆಗೋದಿಲ್ಲ. ಕಾನೂನು ಪ್ರಕಾರ ನಡಿಬೇಕು. ಕಾನೂನು ಪ್ರಕಾರ ನಡೆಯೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡಬೇಕು ಹೊರತು ಕಾನೂನನ್ನು ಉಲ್ಲಂಘನೆ ಮಾಡಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ನೋಡೋಣ, ನೋಡಿ ಅದೇನು ಓವರ್ ನೈಟ್ ಮಾಡೋಕ್ಕಾಗ್ತದ? ಯಾಕಂದರೆ ಇಷ್ಟು ದಿವಸ ಮತ್ತೆ ಏನು ಮಾಡ್ತಾಯಿದ್ರು? ನೀವು ಹೇಳೋ ಪ್ರಕಾರ ಸರಿ ಇದ್ದರೆ ಕಾನೂನು ಬಾಹಿರವಾಗಿ ಮಾಡ್ತಾಯಿದ್ರು ಅಂತ ಆಯ್ತು. ಯಾಕೆ ಅದು ಕಾನೂನು ಅಡಿಯಲ್ಲಿ ತೊಗೊಂಬರಲಿಲ್ಲ? ಅವರು ಮಾಡೋವರೇ ಎಲ್ಲರ ಗಮನದಲ್ಲೂ ಇತ್ತು, ಇದು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಯಾವಾಗ ನಾವು ಅದಕ್ಕೆ ಒಂದು ಕಾನೂನಿನ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದಾಗ ಈಗ ಕಾನೂನು ಪ್ರಕಾರ ತೊಗೊಂಬನ್ನಿ ಅಂತ ಅವರು ಹೇಳ್ತಾ ಇದ್ದಾರೆ. ಮೊದಲು ಯಾಕೆ ಹೇಳಿಲ್ಲ ನೋಡಿ? ಅವೆಲ್ಲ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆದಿತ್ಯ ರಾವ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮರಳುಗಾರಿಕೆ ಸ್ಥಗಿತ ಮಾಡಲಾಗಿದೆಯಂತೆ. ಅದಕ್ಕೆ ಕಾರಣ ಏನು? ಮತ್ತೆ ಹರೀಶ್ ಪೂಂಜಾ ಅವರ ಮಾತಿಗೆ ಇಲ್ಲಿ ಉಸ್ತುವಾರಿ ಸಚಿವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಾಮ್, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸ್ಥಗಿತಗೊಂಡಿರುವಂತದ್ದು. ಮುಖ್ಯವಾಗಿ ಕೆಂಪು ಕಲ್ಲು ಮತ್ತು ಮರಳು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಕಟ್ಟಡಗಳ ನಿರ್ಮಾಣ ಆಗ್ಬೋದು, ದೇವಸ್ಥಾನಗಳ ನಿರ್ಮಾಣ ಆಗ್ಬೋದು, ಮಸೀದಿಗಳ ನಿರ್ಮಾಣ ಆಗ್ಬೋದು, ಅಥವಾ ತರಕಾರಿ ಕಟ್ಟಡಗಳ ನಿರ್ಮಾಣನೇ ಆಗ್ಬೋದು, ಎಲ್ಲ ಕೂಡ ಬಳಕೆ ಮಾಡುವಂತದ್ದು ಕೆಂಪು ಕಲ್ಲು ಮತ್ತು ಮರಳುಗಳನ್ನು, ಅಂದ್ರೆ ಇಲ್ಲಿಯ ಮರಳುಗಳನ್ನು, ನದಿ ನೀರಿನ ಮರಳುಗಳನ್ನು. ಈ ನಿಟ್ಟಿನಲ್ಲಿ ಈಗಾಗಲೇ ಅಂದ್ರೆ ಕಳೆದ 3-4 ತಿಂಗಳಿಂದ ಕರಾವಳಿಯಲ್ಲಿ ನಡೆದಂತಹ ಘಟನೆ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಾಗಿರ್ಬೋದು, ಎಲ್ಲ ಕಾರಣಕ್ಕೆ ಅಂದ್ರೆ ಇದರಿಂದಲೇ ಆಗ್ತಿದೆ ಅಥವಾ ಕೆಂಪು ಕಲ್ಲು ಅಥವಾ ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಕೆಂಪು ಕಲ್ಲು ಮತ್ತು ಈ ಒಂದು ಮರಳುಗಾರಿಕೆಯನ್ನು ಆದಿತ್ಯ ರಾವ್. ಹರೀಶ್ ಪೂಂಜಾ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಶಾಸಕರು. ಸರ್ ನಮಸ್ಕಾರ. ನಮಸ್ತೆ ಸರ್, ಯಾಕೆ ಸರ್ ಈ ಮರಳುಗಾರಿಕೆಯನ್ನ ಸ್ಥಗಿತ ಮಾಡಿದ್ದಾರೆ ಅಂತ? ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಎನ್ನುವ ಗಾದೆಯನ್ನು ಇವರು ಅಕ್ಷರಶಃ ಅನುಷ್ಠಾನ ಮಾಡ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ.
ಇಲ್ಲಿ ಯಾವುದೋ ಒಂದು ಕಾರಣವನ್ನು ಇಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಜನಸಾಮಾನ್ಯರಿಗೆ ಇವತ್ತು ತೊಂದರೆ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ, ಮೇಸ್ತ್ರಿಗಳಿಗೆ ಕೆಲಸ ಇಲ್ಲ. ಎಷ್ಟೋ ಜನ ಗೃಹ ಪ್ರವೇಶಕ್ಕೆ ದಿನನಿಶ್ಚಯ ಮಾಡಿದವರು ಫಿನಿಶಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮರಳಿಲ್ಲ, ಕಲ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗೃಹ ಪ್ರವೇಶ ಕ್ಯಾನ್ಸಲ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಸರಾಗವಾಗಿ ಸಿಗ್ತಾ ಇದ್ದಂತ ಮರಳು ಇವತ್ತು ಸಿಗ್ತಾ ಇಲ್ಲ, ಕೈಗೆಟಕುವ ದರದಲ್ಲಿ ಮರಳು ಸಿಗ್ತಾ ಇಲ್ಲ, ಕೆಂಪು ಕಲ್ಲು ಸಿಗ್ತಾ ಇಲ್ಲ. ಇದನ್ನು ಕೇಳಿದ್ರೆ ಮೊನ್ನೆ ನಿನ್ನೆ KDPಯಲ್ಲಿ ಕೇಳಿದ್ರೆ ಲೀಗಲ್ ಇಲ್ಲಿಗಲ್ ಎನ್ನುವ ಮಾತನ್ನ ಹೇಳ್ಕೊಂಡು ಕಾನೂನು ಉಲ್ಲಂಘಿಸಿ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ರೇಕ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಜಿಲ್ಲೆಯ ಜನರ ಕಿವಿಗೆ ಹೂ ಇಡುವ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, 2 ವರ್ಷ 2 ತಿಂಗಳು ಈ ಸರ್ಕಾರ ನಡೆಸಿತ್ತಲ್ಲ, ಆ ಸಂದರ್ಭದಲ್ಲಿ ಹೇರಳವಾಗಿ ಮರಳು ಸಿಗ್ತಾ ಇತ್ತು, ಕೆಂಪು ಕಲ್ಲು ಸಿಗ್ತಾ ಇತ್ತು. ಹಾಗಾದ್ರೆ ನಿಮ್ಮ ಅವಧಿಯಲ್ಲಿ ಇಲ್ಲಿಗಲ್ ಮೈನಿಂಗ್, ಇಲ್ಲಿಗಲ್ ಮರಳುಗಾರಿಕೆ, ಇಲ್ಲಿಗಲ್ ಕಲ್ಲು ಸಾಗಾಣಿಕೆ ಆಗ್ತಾ ಇತ್ತಾ? ಹಾಗಾದ್ರೆ ಅದನ್ನ ನೀವು ಒಪ್ಕೊಳ್ತೀರಾ? ಇವತ್ತು ನೀವು ಯಾವುದೋ ಕಾರಣಕ್ಕೋಸ್ಕರ ನಾವು ಈ ಜಿಲ್ಲೆಯಲ್ಲಿ ಕೋಮು ಭಾವನೆ ಅನ್ನು ನಿಲ್ಲಿಸಬೇಕು, ಸಂಘರ್ಷಗಳನ್ನು ನಿಲ್ಲಿಸಬೇಕು, ಆ ಕಾರಣಕ್ಕೋಸ್ಕರ ಎಲ್ಲಾ ಅಕ್ರಮಗಳನ್ನು ನಾವು ಟೈಟ್ ಮಾಡಿದೀವಿ ಅಂತ ಹೇಳಿದ್ರೆ, ಸ್ವಾಮಿ ನಿಮ್ಮ ಉದ್ದೇಶ ಏನು ಅಂತ ಈ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಇಲ್ಲದಿದ್ರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಯಾಂಡ್ ಬಳಸಿ ಕಾಮಗಾರಿಯನ್ನು ಮಾಡ್ತಕ್ಕಂಥ ಪ್ರವೃತ್ತಿ ಇಲ್ಲ, ಮತ್ತೆ ಮಾಡ್ಲಿಕ್ಕೂ ಇಲ್ಲಿ ಕಷ್ಟ ಆಗ್ತಕ್ಕಂಥ ಒಂದು ವಾತಾವರಣ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನು ನದಿಯಲ್ಲಿ ಸಿಗ್ತಕ್ಕಂಥ ಮರಳನ್ನೇ ಉಪಯೋಗ ಮಾಡಿಕೊಂಡು ಕಟ್ಟಡ ಕಾಮಗಾರಿಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಈ ಎಲ್ಲ ದೃಷ್ಟಿಯಿಂದ ಈ ಜಿಲ್ಲೆಗೆ ಇವತ್ತು ಬಹಳ ತೊಂದರೆ ಆಗಿರ್ತಕ್ಕಂಥದ್ದು. ನಿನ್ನೆ KDPಯಲ್ಲೂ ನಾವೆಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ನಾವು ವಿನಂತಿ ಮಾಡಿದ್ದೇವೆ, ದಯವಿಟ್ಟು ನಿಮ್ಮ ಯಾವುದೋ ಒಂದು ಕಾನೂನನ್ನು ಜಾರಿಗೆ ಮಾಡ್ತೇವೆ ಅನ್ನೋ ಕಾರಣಕ್ಕೋಸ್ಕರ ಬಡವರಿಗೆ ಹೊಟ್ಟೆಗೊಡಿಯುವಂತ ಕೆಲಸ ಮಾಡಬೇಡಿ. ಆದಷ್ಟು ಬೇಗ ಇದಕ್ಕೆ ತೀರ್ಮಾನ ತಗೊಂಡು ಎಲ್ರಿಗೂ ಕೆಂಪು ಕಲ್ಲು ಮತ್ತು ಮರಳು ಕೈಗೆಟಕುವ ದರದಲ್ಲಿ ಸಿಗುವ ರೀತಿಯಲ್ಲಿ ಮಾಡಬೇಕೆನ್ನುವಂತ ಆಗ್ರಹವನ್ನು ಸಹ ನಾವು ಮಾಡಿದ್ದೇವೆ. ಎಸ್ ಸರ್. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.